ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಎದುರು ಸುಳಿದಾಗೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಈ ಮಾತನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳ್ಯಾರ. ಎಷ್ಟು ಅರ್ಥಪೂರ್ಣ ಆಗೈತೆ ಅಂದ್ರೆ, ನಮಗೇನಾರ ಬದುಕಬೇಕಪ್ಪ ಅನ್ನೋ ಒಂದು ಹಠ ಇತ್ತು ಅಂದರೆ ನಮ್ಮ ಶತ್ರುಗಳ ಎದುರಲ್ಲೇ ಬದುಕಬೇಕು ನಾವು. ಅದನ್ನು ಬಿಟ್ಕೊಟ್ಟು ಎಲ್ಲೋ ಒಂದು ಕಡೆ ಹೋಗಿ ಅವ್ರಿಗೆ ಕಣ್ಣಿಗೆ ಕಾಣಲಾರ್ದಂಗೆ ನಾವು ಎಷ್ಟೇ ದುಡಿದ್ರೂ ವೇಸ್ಟೇ. ಅವ್ರ ಮುಂದೆನೇ ಅವ್ರ ಕಣ್ಣೆದುರಲ್ಲೇ ದುಡಿದು ಬದುಕಿ ತೋರಿಸ್ಬೇಕು. ಅವ್ರಿಗೆ ಅನ್ನಿಸ್ಬೇಕು, ಅಬ್ಬೋ ಇವ್ರನ್ನ ನಾವು ಈ ಥರ ನೋಡಿದ್ದು ಅಂತಂದು ಅವ್ರಿಗೆ ಫೀಲ್ ಆಗಬೇಕು. ಆ ಥರ ನಾವು ಬದುಕಬೇಕು. ಈ ಏಜ್ ಅಲ್ಲಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ ಸರ್. ಕ್ಲಾರಿಟಿ ಇಲ್ಲಾಂದ್ರೆ ಲೈಫಲ್ಲಿ ಒಬ್ರು ಕ್ಲಾರಿಟಿ ಇರುತ್ತೆ, ಅವ್ರಿಗೆ ದುಡಿಬೇಕಾಗುತ್ತೆ. ನಮ್ಮದೇ ಆದಂಥ ಜೀವನ ಕಟ್ಕೋಬೇಕ್ರಿ. ಯಾಕಂದರೆ ಇಲ್ಲಿ ಈ ದುನಿಯಾದಲ್ಲಿ ಯಾರಿಗೆ ಯಾರೂ ಆಗೋದಿಲ್ಲ. ನಿಮ್ಮ ಹತ್ರ ಒಂದು 4 ರೂಪಾಯಿ ಇದೆ ಅಂದರೆ ಮಾತ್ರ ಜನ ಬರೋದು. ನಿಮ್ಮ ಹತ್ರ 1 ರೂಪಾಯಿನೂ ಇಲ್ಲ ಅಂದರೆ ಯಾರೂ ಕೂಡ ಬರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರೋಂಥನೇ ಸತ್ಯ. ಆದರೂ ಆದಷ್ಟು ಬೇಗನೆ ಎಚ್ಚೆತ್ಕೊಂಡು ನಿಮ್ಮದೇ ಆದಂಥ ಒಂದು ಕೆಲಸ ಅಥವಾ ನಿಮ್ಮದೇ ಆದಂಥ ಒಂದು ಜೀವನನ ರೂಪಿಸ್ಕೊಳ್ಳಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಹೋಗ್ಲಿ ಬಿಡ್ರಿ, ಇಷ್ಟು ಸೀರಿಯಸ್ ಆಗಿ ಹೇಳೋದು ಭಾಳ ಒಳ್ಳೆಯದಲ್ಲ. ಯಾಕಂದರೆ ನನ್ನ ವಿಡಿಯೋನು ಮುಂದಕ್ಕೆ ಓಡೋದಿಲ್ಲ, ಇಲ್ಲಿಗೆ ಸ್ಟ್ರಕ್ ಆಗಿಬಿಡುತ್ತಾ. ಯಾರು ಕೂಡ ನನ್ನ ವಿಡಿಯೋ ನೋಡೋದಿಲ್ಲ. ಇವತ್ತು ನಾನು ಹುಬ್ಳಿಗೆ ಹೊಂಟಿದ್ದೀನಿ. ಯಾಕಂದರೆ ನಮ್ಮ ತಂಗಿ ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡ್ತೀನಿ ಅಂದ್ಲು. ಹಂಗಾಗಿ ನಾನು, ನಮ್ಮ ಅಕ್ಕ, ನಮ್ಮ ತಂಗಿ ಮೂವರು ಕೂಡ ಹುಬ್ಳಿಗೆ ಹೋಗ್ಬೇಕು. ಇಲ್ಲಿ ಮಿಡಲಲ್ಲಿ ನಾನು ಗಂಗಾವತಿಗೆ ಹತ್ಕೊಂಡು ಗಂಗಾವತಿಲಿದ್ದ ಗದಗಲ್ಲಿ ನಮ್ಮ ಅಕ್ಕ ಬರ್ತೀನಿ ಅಂದ್ಲು. ಇದು ನಮ್ಮ ಗಂಗಾವತಿ ಅಲ್ಲ, ಗದಗ. ನಾನು PUC ಎಲ್ಲ ಮುಗಿಸಿರೋದು ಇಲ್ಲೇ. ಇವಳು PUC ಮುಗಿಸಿರೋದು ತಗೊಂಡು ನಾವೇನು ಮಾಡಬೇಕಪ್ಪ ಅಂತಲ್ಲ, ಸುಮ್ಮನೆ ನಾನು ಹೇಳಿದೆ. ಇದು ನಮ್ಮ ಗದಗ. ನಮ್ಮ ಅಕ್ಕ ಬರ್ತೀನಿ ಅಂದ್ಲು. ಹಾಗಾಗಿ ನಾನು ಬ್ಯಾಗನ್ನು ಸೀಟಲ್ಲೇ ಇಟ್ಟು ಫೋನ್ ಒಂದೇ ತಗೊಂಡು ನಮ್ಮ ಅಕ್ಕನ್ನ ಕ್ಯಾಚಪ್ ಮಾಡ್ಕೊಳಕ್ಕ, ಮೀನ್ಸ್ ನಾನಿರೋ ಟ್ರೈನಲ್ಲಿ ಅವಳನ್ನು ಎತ್ತಾಕೊಂಬರ್ಬೇಕಲ್ಲ. ಹಂಗಾಗಿ ಇಳಿದು ನಮ್ಮ ಅಕ್ಕ ಎಲ್ಲೆದಾಳಂತ ಹುಡುಕ್ತೀನಿ. ಅವಳು ಎಲ್ಲೆಲ್ಲೂ ಕಾಣ್ತಿಲ್ಲ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಅಷ್ಟು ಕರೆಕ್ಟಾಗಿ ವಾಯ್ಸ್ ರೆಕಾರ್ಡಿಂಗ್ ಕೊಡೋಕ್ಕೆ ಬರೋಂಗಿಲ್ಲ. ಹಂಗಾಗಿ ತಿಕ್ಕಲೆಲ್ಲ ಬೇಡ. ನಮ್ಮ ಅಕ್ಕ ಬಂದ್ಲು. ನಾನು ಫೋನ್ ಮಾಡಿದ್ದೆ ಎಲ್ಲಿದೆ ಅಂತ. ಇಲ್ಲೇ ಅದೀನಿ, ನೀನು ಎಲ್ಲಿದೆ ಅಂತ ಕೇಳಿದ್ಲು. ಹಂಗಾಗಿ ನೋಡಿದೆ, ಟ್ರೈನ್ ಹೋಗುತ್ತೆ ಫಾಸ್ಟಾಗಿ ಓಡಿ ಬಾ ಅಂತಂದ್ಲು. ಓಡಿ ಬಂದು ನೋಡ್ರಿ ಇಲ್ಲಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಓಡೋಡಿ ಬಂದು ದಣ್ಕೊಂಬಿಟ್ಟಿದ್ಲಲ್ಲ. ಹಂಗಾಗಿ ಬಂದ ತಕ್ಷಣನೇ ನೀರು ಕುಡಿದ್ಲು. ನಿಂಗೆ ಬೇಕನ ಅಂತ ಕೇಳಿದ್ಲು. ನನಗೆ ಬೇಡ ಅಂತ ಅನ್ನೆ. ಬರ್ರಿ, ಇವಾಗ ನಾನು ಇಲ್ಲೇ ಓದಿರೋದು PU ಅಂತ ಹೇಳಿದ್ನಲ್ಲ, ನಮ್ಮ ಕಾಲೇಜ್ನ ನಿಮ್ಗೆ ತೋರಿಸ್ತೀನಿ. ಹೌದ್ರಿ, ಮತ್ತೆ ಎಷ್ಟಾಗಲಿ ನಮ್ಮ ಕಾಲೇಜ್ ಅಲ್ವಾ. ನಾವು ಕಲ್ತು ಬಂದಿರೋ ಕಾಲೇಜ್ ಆಯಿತು, ಸ್ಕೂಲ್ ಆಯಿತು, ನೋಡಿದ ತಕ್ಷಣನೇ ಅದೊಂದು ಖುಷಿನೇ ಬೇರೆ. ಹೇಳ್ಕೊಳಕ್ಕೆ ಮಾತೇ ಬರೋಂಗಿಲ್ಲ. ನಮ್ಮ ಕಾಲೇಜ್ ಬಂದ್ಬಿಟ್ಟು ಗದಗಲ್ಲಿ ಮುನ್ಸಿಪಲ್ PU ಕಾಲೇಜ್ ಅಂತಂದು ನಾನು ತುಂಬಾ ಎಂಜಾಯ್ ಮಾಡಿರೋಂಥ ಬೆಸ್ಟ್ ಮೂಮೆಂಟ್ಸ್ ಈ ಕಾಲೇಜಲ್ಲಿವೆ. ಅಲ್ಲಿದೆ ನೋಡ್ರಿ, ಅದೇ ನಮ್ಮ ಕಾಲೇಜು. ಯಾರ್ಯಾರು ಈ ಕಾಲೇಜಲ್ಲಿ ಓದಿದ್ದೀರಿ ಕಮೆಂಟ್ ಮಾಡಿ. ನಾವು ಮಾಡಿರೋಂಥ ಕಿತಾಪತಿಗಳು, ನಾವು ಮಾಡಿರೋಂಥ ತರಲೆಗಳು ಇಲ್ಲಿ ತುಂಬಾ ಅದಾವು. ನಾನು ಒಂದು ಸತಿ ನನ್ನ ಲ್ಯಾಬಲ್ಲಿ, ಕೆಮಿಸ್ಟ್ರಿ ಲ್ಯಾಬಲ್ಲಿ ಒಬ್ಬ ಅಣ್ಣನಿಗೆ ತಲೆ ಮೇಲೆ ಬೆಂಕಿ ಹಚ್ಚಿಬಿಟ್ಟಿದ್ದೆ. ಕಡ್ಡಿಪಟ್ಟಣ ಕೊರೆದು ಹೋಗೋದು ಬೆಂಕಿ ಹಚ್ಚಿಬಿಟ್ಟಿದ್ದೆ. ತುಂಬ ನೆನಪದವು ಕಾಲೇಜಲ್ಲಿ. ಇದೆ ನೋಡ್ರಿ ನಮ್ಮ ಕಾಲೇಜ್, ಮುನ್ಸಿಪಲ್ PU ಕಾಲೇಜ್ ಗದಗ. ನಮ್ಮ ಕಾಲೇಜ್ ನೋಡಿ ನನಗಂತೂ ಭಾಳ ಖುಷಿ ಆತ್ರಿ. ಹೋಗ್ಲಿ ಬಿಡ್ರಿ, ನಮ್ಮದೇ ಏನು ಕೇಳ್ತೀರಾ. ಬರಬೇಕಾದ್ರೆ ನಮ್ಮ ಅಕ್ಕ ಟ್ರೈನಲ್ಲಿ ಎಷ್ಟು ಟಿಕೆಟ್ ತಗೊಂಡ್ರು ಅಂತ ಹೇಳ್ತಾರೆ ನೋಡ್ರಿ. ತಗೊಂಡ್ರ 40 ರೂಪಾಯಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿ. ನಾನು ಹಂಗೆ ಅನ್ಕೊಂಡಿನಿ 20 ರೂಪಾಯಿ ಬರ್ಬೋದು. ಇಂಥವ್ರು ಬೇಕ್ರಿ ನಮ್ಮ ದೇಶಕ್ಕೆ. ಟಿಕೆಟ್ ತಗೊಲಾರ್ದ ಬರ್ತಿದ್ಲಂತ ನಮ್ಮ ಅಕ್ಕ. ಪಾಪ ಬೆಳಿಗ್ಗೆನೇ ಬಂದ್ಬಿಟ್ಟಾಳಲ್ಲ, ಹಸು ಆಗಿಬಿಡತ್ತೆ. ಅದಕ್ಕೆ ನೀನು ತಿಂತೀಯ ಅಂತಂದ್ಲು. ನಾನು ಅಲ್ಲವ ನೀನೇ ತಿನ್ನು ಅಂತಂದೆ. ಅವಳು ನಾಷ್ಟ ಮಾಡಕತ್ತಿದ್ಲು. ನೋಡಿ ನಮಗೆ ಬೇಕಲ್ಲ, ಬಾಯಾಗ ನೀರು ಬರಕತ್ತು. ಹಂಗಾಗಿ ನಾನು ಒಂಚೂರು ತಗೊಂಡು ತಿಂದೆ. ನೀವು ಕೂಡ ಅಷ್ಟೇ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡಿರಿ. ನಾವು ಚೆನ್ನಾಗಿದ್ದರೆ ಜಗತ್ತೇ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ಏನೇನು ತಂದು ಏನೇನಿಲ್ಲ ಅಂತ ಕೇಳಕತ್ತಿದ್ಲು. ಹಂಗಾಗಿ ನಾನು ತೋರಿಸ್ಬಿಡ್ತೀನಿ, ಇಲ್ಲಿಡೇವ ಕ್ಯಾಮ್ರಾ ಅಂದೆ.
ಇಡ್ಲಿ ತೊಗೊಂಡು ಬಂದಿದ್ದೆ ಬೆಳಗ್ಗೆನೆ 4:15ಗೆ ಎದ್ದು ಇಡ್ಲಿ ರೆಡಿ ಮಾಡ್ಕೊ. ಯಾರ ಜೊತೆ? ನಾವಿಬ್ಬರು ಸುಮ್ಮನೆ ಇರೋ ಜಾಯಮಂದರೆ ಅಲ್ಲ, ಏನು ಕಾಣುತ್ತಾ ಏನು ಬಿಡುತ್ತಾ ಏನಿಲ್ಲ ಅಂತ ಎಲ್ಲದನ್ನು ಅಬ್ಸರ್ವ್ ಮಾಡೋದು ಫಸ್ಟ್ ನಮ್ಮ ಅಕ್ಕನೇ. ಅಲ್ಲಿರೋಂಥ 2 ಸ್ಟ್ಯಾಚು ಹತ್ರ ಫೋಟೋ ತಕ್ಷಣಮ್ಮ ಅಂತ ಹೇಳಿದ್ಲು. ಸರಿ ತಗರವ ಅಂತಂದ್ವಿ. ಹುಬ್ಳಿ ಬಸ್ ಸ್ಟಾಪ್ ಬಂತು. ಬಸ್ ಸ್ಟಾಪ್ ಅಲ್ಲ, ರೈಲ್ವೆ ಸ್ಟೇಷನ್ ಬಂತು. ನಮ್ಮಕ್ಕ ಇಲ್ಲೇನೋ ಹೇಳ್ತಾಳ ಕೇಳ್ರಿ ಸ್ವಲ್ಪ. ನಮ್ಮ ತಂಗಿ ಬರೋದು 11 ಗಂಟೆ ಟ್ರೈನು. ಹಂಗಾಗಿ ಟೈಮ್ ಐತಲ್ಲ, ಬಾಲೆ ಏನು ಮಾಡಮ್ಮ, ಖಾಲಿ ಇರೋದು ಬೇಡ ಅಂತಂದು ಎಲ್ಲ ರೈಲ್ವೆ ಸ್ಟೇಷನಲ್ಲಿರೋ ಜನ ಎಲ್ಲ ನಮ್ಮನ್ನೇ ನೋಡೋ ರೀತಿಯಲ್ಲಿ ನಮ್ಮ ಅಕ್ಕ ಇದ್ರೊಳಗಡೆ ಹತ್ತೋದು ಇಳಿಯೋದು ಇದನ್ನೇ ಮಾಡಕತ್ಬಿಟ್ಟಿವಿ. ಇವಳು ಇದೇ ಫಸ್ಟ್ ಟೈಮ್ ಹತ್ತಿರೋದಂತೆ. ಇವಳಿಗೆ ಹತ್ಸಕ್ಕೋಗಿ ನಾನೇ ಬಿದ್ದು ಬಿಡ್ತಿದ್ದೆ. ಎಲ್ಲರೂ ನನ್ನನ್ನೇ ನೋಡಿದರು. ಅವಳಿಗೆ ನೋಡ್ರಿ, ಅವಳಿಗೆ ಎಷ್ಟು ಖುಷಿಯಾಗಿತ್ತು ದೇವ್ರೇ. ನೋಡೋರೆಲ್ಲ ಇವ್ರಿಗೇನು ತಲೆ ಕೆಟ್ಟೈತೆ ಅನ್ಬೇಕು. ಹತ್ತೋದು ಇಳಿಯೋದು ಏನಿಲ್ಲ ಅಂದರೆ ಈ ಪೂರ್ತಿ ವಿಡಿಯೋ ಮುಗಿಯೋದ್ರಲ್ಲಿ ಒಂದು 10-15 ಸತಿ ಹತ್ತಿ ಇಳಿದು ಮಾಡೀವಿ. ಚುಮ್ಮ ಅನ್ನಿಸ್ತಾ ಇಲ್ಲ. ಯಾರು ಏನು ಅನ್ಕೊಂತಾರಪ್ಪ ಅನ್ನೋ ಭಯನೂ ಇಲ್ಲ. ಯಾಕಂದರೆ ಇದು ನಮ್ಮ ಜೀವನ, ನಮ್ಮ ಇಷ್ಟ, ಹೇಗೆ ಬೇಕಾದರೂ ಇರ್ಬೋದು. ಲೈಫ್ ಇರೋದು ಒಂದೇ, ಎಂಜಾಯ್ ಮಾಡ್ಬೇಕು ಅಷ್ಟೇ. ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂತಾರೆ ಇವೆಲ್ಲ ಬಿಟ್ಟಾಕ್ರಿ. ನಮ್ಮ ಅಕ್ಕನ ಆಸೆ ಏನಂದರೆ ಅವರಿಬ್ಬರ ಜೊತೆ ಸ್ಟ್ಯಾಚು ಜೊತೆ ಫೋಟೋ ತಕ್ಷಣ ಅಂದ್ಲು. ಹಂಗಾಗಿ ಅವಳದೊಂದು ಫೋಟೋ, ನಂದು ಇರಲಿ ಅಂತ ನಂದೊಂದು ಫೋಟೋ, ಈ ರಾಜ್ಕುಮಾರನ ಜೊತೆ ಒಂದು ಕೈ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಹೊರಗಡೆ ಬಂದು ನೋಡ್ತೀನಿ, ನಮ್ಮ ಅಕ್ಕ ಆ ಕಡೆ ಈ ಕಡೆ ನೋಡ್ತಿದ್ಲು. ಬಟ್ ನಾನು ಕಣ್ಣು ಬಂದಿರೋದು ಸೀದಾ ಇಲ್ಲಿ. ಗಾಂಧೀಜಿ ನೇಯುವಂಥ ಬಟ್ಟೆ ನೇಯುವಂಥ ಚಕ್ರ ಇಲ್ಲೈತೆ. ಗಾಂಧೀಜಿ ಎಲ್ಲದಾನಂತ ನೋಡಿದರೆ ಗಾಂಧೀಜಿನ ತಗೊಂಡೋಗಿ ಒಂದು ಸೈಡ್ ಇಟ್ಟಾರ, ಇದನ್ನು ತೊಗೊಂಬಂದು ಇಲ್ಲೊಂದು ಸೈಡ್ ಇಟ್ಟಾರ. ಕ್ಲೀನಿಂಗ್ ಕೆಲಸ ನಾನು ಇಲ್ಲೇ ಒಂದು ಕೆಲಸ ಮಾಡ್ಕೊಂಡಿರೋದಕ್ಕಿಂತ ಅಷ್ಟೇ ಇಲ್ಲ. ಅದನ್ನು ಹತ್ತದು ಇಳಿದು ಮ್ಯಾಲತ್ತದು ಇಳಿದು ಒಂದು ಬಾಟ್ಲಿ ಹಿಡಿದು ಮ್ಯಾಕ್ ಹೋಗುತ್ತೆ. ಅಲ್ಲೋಗಿ ಯಾರು ತಗೋಬೇಕು? ನಾನು ಮ್ಯಾಲಿಂದ ಬರ್ತೀನಿ, ನೀನು ಮ್ಯಾಲಿಂದ ಬಾಟ್ಲಿ ನಿನ್ನ ಹಿಡಿದು ತೆಳಗ್ಲಿದ್ದು ನಾ ತಗೊಂತೀನಿ. ಮತ್ತು ಹತ್ತ ಹೋಗ್ತೀನಿ, ಹತ್ತಾಗ್ಲಿದ್ದು ನೀನು ತೆಳಗ್ ಮಾಡು. ಸಖತ್ತಾಗಿರೋ ಅಂಥ ಐಡಿಯಾ ಕೊಟ್ಲಮ್ಮ ಅಕ್ಕ. ಭಾಳ ಖುಷಿ ಆಯಿತು. ನಾನು ಕನೆಕ್ಟರ್ ಬಿಟ್ಕೊಟ್ಟು ಮೈಕ್ಸ್ ಒಂದೇ ತಗೊಂಡೋಗಿದ್ದೀನಿ. ಹಂಗಾಗಿ ಬ್ಯಾಗಲ್ಲಿ ಇಟ್ಕೊಂಡು ಸುಮ್ಮನೆ ಮನೆಗೆ ಹೋಗೋದು ಬೆಟರ್ ಅಂತ ಅನ್ನಿಸ್ತು. ನಮ್ಮ ಇಂಡಿಯಾ ಎಷ್ಟು ಮುಂದುವರೆದೈತೋ ಅಷ್ಟೇ ಇಂದು ಕೂಡ ಐತಿ. ಆದರೂ ಕೂಡ ಹುಬ್ಳಿಯಲ್ಲಿ ಚೆನ್ನಾಗಿರೋ ಅಂಥ ಸಿಸ್ಟಮ್ ಇಟ್ಟಿದ್ದಾರೆ. ಕ್ಲೀನಿಂಗಲ್ಲಿ ಸೂಪರ್ ಆಗೈತಿ, ಹೇಳೋಕ್ಕೆ ಮಾತೇ ಇಲ್ಲ. ಮತ್ತೆ ಇನ್ನೊಂದು ರೌಂಡ್ ಹತ್ತಿ ಆಗೋದು ಬರೋದು ಇದನ್ನೇ ಮಾಡಕತ್ಬಿಟ್ಟಿವಿ. ನಮ್ಮ ತಂಗಿ ಬರ್ತೀನಿ ಅಂದ್ಲು. ಯಾವ ಸೈಡ್ ಬರತ್ತೈತಿ ಟ್ರೈನ್ ಅಂತ ನೋಡಿಕೊಂಡು ಒಮ್ಮೆ ಆ ಕಡೆ ಹೋಗೋದು, ಒಮ್ಮೆ ಈ ಕಡೆ ಬರೋದು, ಒಮ್ಮೆ ಆ ಕಡೆ ಹೋಗೋದು, ಈ ಕಡೆ ಬರೋದು. ನಮ್ಮ ಅಕ್ಕಗೆ ಅಡ್ಡಾಡಿ ಸಾಕಾಗಿ ಕೆಳಗಡೆ ಕುಂತ್ಬಿಟ್ಲು. ಎದ್ದಾಳಲ್ಲೇ, ಇದು ರೈಲ್ವೆ ಸ್ಟೇಷನ್ ಅಂದ್ರೂ ಕೇಳ್ತಾ ಇಲ್ಲ. ಅಂತೂ ಕಡೆಗೆ ಟ್ರೈನ್ ಬಂತಪ್ಪ ಅಂತ ನೋಡ್ತೀವಿ. ನಮ್ಮ ತಂಗಿ ಫೋನ್ ಮಾಡಿ, ಈ ಟ್ರೈನಲ್ಲಿ ಇಲ್ಲ ಅಕ್ಕ, ನಾವು ಫಸ್ಟಲ್ಲೇ ಇಳಿದೀವಿ, ಆಲ್ರೆಡಿ ಇಳಿದ್ಬಿಟ್ಟಿನ ಅಂದ್ಲು. ಹಂಗಾಗಿ ವಾಪಸ್ ಹತ್ತಿ ಹೊಂಟೀವಿ. ನಮ್ಮ ಅಕ್ಕಗೆ ಒಂದು ಸ್ವಲ್ಪ ಕಾಡಿಸ್ಬೇಕು ಅನ್ಕಂಡೆ. ಯಾಕಂದ್ರೆ ಒಂಚೂರು ದಪ್ಪ ಅದಾಳಲ್ಲ, ಆ ಕಡೆ ಹತ್ತಿ ಈ ಕಡೆ ಎತ್ತಿ ನೀನು ಸಣ್ಣಾಗಿ ಹೋಗ್ತಿಲ್ಲ ಅಂತಂದೆ. ಸಣ್ಣಾಗಿ ಹೋಗಿ ಹೋಗತ್ತಿಗೆ ಅವಳು ಸಣ್ಣ ಆಗೋದಲ್ಲದೆ ನಾನು ನಾಯಿ ಬಡಿಯಕ್ಕೆ ಹೋಲಿದ್ದಂಗೆ ಅದೀನಿ. ನಾನು ಸಣ್ಣ ಆಗಿಬಿಡ್ತೀನಿ, ಹತ್ತು ಇಳಿದು ಅಂದ್ಕೊಂಡು ಮತ್ತೆ ವಾಪಸ್ ನಮ್ಮ ಅಕ್ಕ ಇದರಲ್ಲೇ ಕರ್ಕೊಂಡು ಹೊಂಟ್ಲು. ನಡಿಯವ ತಾಯಿ ನಿಂದರ ಆಗಿದ್ದಾಗಲಿ ಅಂತ ಮತ್ತೆ ಅವಳು ಕರ್ಕೊಂಡು ಹೊಂಟೆ. ಜನ ಏನು ಅನ್ಕೊಂಡ್ರೆ ನಮಗೇನು ರೀ, ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಬಂದು ನೋಡ್ರಿ ಇಲ್ಲಿ ನಮ್ಮ ತಂಗಿ ಇಡೇ 1 ಅವರ್ ಕಾದಿದ್ದೀವಿ ಇವಳಿಗೋಸ್ಕರ. ಹೊರಗಡೆ ಇದೀನಿ ಬಾಲೆ ಅಂತಂದೆ, ಹಂಗಾಗಿ ಸುಮ್ಮನೆ ಹೊಂಟ್ಬಿಟ್ಟಾಳ. ನಮ್ಮ ಅಕ್ಕ ಹೋದ್ರಿದ್ಲು, ತಿರುಗಿ ನೋಡಿದ್ಲು, ಇಲ್ಲಾಂದರೆ ಸೀದಾ ಹೊರಗಡೆ ಹೋಗ್ತಿದ್ಲ ಏನು. ಯಾರಮ್ಮ ನಾನು ಇವತ್ತೊಂದು ದಿನ ಬಿಟ್ಟರು ಇದನ್ನೇ ಮಾಡ್ತಾಳ, ಹೋಗೋದು ಬರೋದು. ಬೇರೆಯವ್ರ ಕೈ ಕೆಳಗಡೆ ಹಾಳಾಗಿ ದುಡಿಯೋದಕ್ಕಿಂತ ಚಿಕ್ಕದಾದ್ರೂ ಪರವಾಗಿಲ್ಲ, ನಮ್ಮದೇ ಆದಂಥ ಒಂದು ಸ್ವಂತದ ಬಿಸ್ನೆಸ್ ಮಾಡಿ ಅರಸನಾಗಿ ಬದುಕಬೇಕು. ನಾವು ಅರ್ಧದ ಬಟ್ಟೆ ಹಾಕ್ತೀವೋ ಯಾವುದಾಗ್ತೀವೋ ಏನೋ ಗೊತ್ತಿಲ್ಲ, ಆದರೆ ಸ್ವಂತದ ಬಿಸ್ನೆಸ್ ಅನ್ನೋದು ಒಂದು ಇರಬೇಕು. ಆವಾಗಲೇ ನಮಗೂ ವ್ಯಾಲ್ಯೂವು, ನಮ್ಮ ಜೊತೆ ಇರೋರಿಗೂ ಒಂದು ವ್ಯಾಲ್ಯೂ ಇರುತ್ತೆ. ನೋಡವ್ವ ನವಮಿ, ನಿಮ್ಮವ್ವ ನಿಮ್ಮ ದೊಡ್ಡವ್ವ ಹೆಂಗೆ ಮಾಡಾತ ಅಂದಿದ್ದಕ್ಕೆ ಅವಳಿಗೆ ಫುಲ್ ಖುಷಿ ಆಗಿಬಿಟ್ಟೈತೆ. ಅವ್ರ ಮ್ಯಾಕೆ ಹೋಗಿ ಕೆಳಕ್ಕೆ ಬಂದಿರೋದು.
ಬನ್ನಿ ಬಂದಿರೋ ಕೆಲಸ ಮುಗಿಸೋಣ ಅಂತಂದು ಬಸ್ ಹತ್ಕೊಂಡು ನಾವು ಹೊಂಟಿರೋದೇ ದುರ್ಗಾಬೈಲಲ್ಲಿರೋಂಥ ಒಂದು ಶಾಪ್ ಇದೆ. ಅಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬೇಕಾಗಿರೋಂತಹ ಎಲ್ಲ ಐಟಮ್ಸು ಸಿಗ್ತಾವೆ, ಹೋಲ್ಸೇಲ್ ರೇಟಲ್ಲಿ ಸಿಗ್ತಾವೆ. ಹೋಗಿ ನೀವು ಬಿಸ್ನೆಸ್ ಏನಾದರೂ ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡ್ತಾ ಇದ್ದರೆ ಬಂದು ಅಲ್ಲಿಗೆ ಭೇಟಿ ಕೊಡಿ. ಯಾವುದಂತ ಆಮೇಲೆ ಹೇಳ್ತೀನಿ. ವಿಡಿಯೋಗ್ರಾಫರ್ ಬಂದುಬಿಟ್ಟು ನಮ್ಮ ತಂಗಿ ಈ ರಬ್ಬರ್ ಅದನ್ನೆಲ್ಲ ಹಾಕಿ ರುಬ್ಬಕ್ಕೆ ಹತ್ಬಿಟ್ಟಾಳ. ನಮ್ಮ ಅಕ್ಕ ಬಟ್ಟೆ ತಗೊಂತೀನಿ ಅಂದರೆ ಅವು ಚೆನ್ನಾಗಿರಲ್ಲ ಬಾ ಅಂತಂದು ಸುಮ್ಮನೆ ಕರ್ಕೊಂಡು ಹೊಂಟೆ. ಯಾಕಂದರೆ ಟೈಮ್ ಆಗಿಬಿಡುತ್ತೆ, ಇಂಥ ಬಿಸಿಲಲ್ಲಿ ಅಡ್ಡಾಡೋದು ಭಾಳ ಕಷ್ಟ ಐತಿ. ಅದು ಅಲ್ಲದೆ ನಾವು ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಅಲ್ಲೆಲ್ಲ ಸೆಲೆಕ್ಟ್ ಮಾಡಿಕೊಂಡು ವಾಪಸ್ ಬರೋತ್ತಿಗೆ ಟೈಮ್ ಆಗುತ್ತಂತ ಮ್ಯಾಪ್ ಹಾಕ್ಕೊಂಡು ಹೊಂಟ್ವಿ. ಯಾವುದಪ್ಪ ಶಾಪ್ ನೇಮ್ ಅಂದರೆ ಕುಂದನ್ ಮಹಲ್ ಗಣೇಶ್ ಮಹಲ್ ಆ್ಯಂಡ್ ಬ್ರದರ್ಸ್ ಅಂತಂದು. ನಿಮಗೇನಾದರೂ ಫ್ಯಾನ್ಸಿ ಸ್ಟೋರ್ ಐಟಮ್ಸ್ ಬೇಕಿದ್ದರೆ ಇಲ್ಲಿಗೆ ಬನ್ನಿ, ನಿಮ್ಗೆ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾರೆ. ಇದು ಯಾವುದೇ ಆದಂಥ ಪ್ರಮೋಷನ್ ವೀಡಿಯೋ ಅಲ್ಲ, ನಿಮಗೆ ಬೇಕಂತಂದರೆ ಇನ್ಫಾರ್ಮೇಷನ್ ಅಷ್ಟೇ. ಇಲ್ಲಿ ಒಳಗಡೆ ಹೋದ್ವಿ, ಎಲ್ಲ ನಮಗೆ ಬೇಕಾಗಿರೋಂಥ ಐಟಮ್ಸ್ನ ಎಲ್ಲ ತಗೊಂಡು ಬಿಲ್ ಹಾಕಿಸ್ಕೊಂಡು. ಚೆನ್ನಾಗಿದೆ ಅಂಗಡಿಯಲ್ಲಿರೋ ಅಂಕಲ್ ಕೂಡ ಚೆನ್ನಾಗಿದ್ದಾರೆ. ನಾನು ಅಂಕಲಿಗೆ ಹೇಳಿದೆ, ಅಂಕಲ್ ಇದು ನಮ್ಮದು ಫಸ್ಟ್ ಬಿಸ್ನೆಸ್ ರೀ, ನಿಮ್ಮಂಗೆ ದೊಡ್ಡದು ಅಂಗಡಿ ಹಾಕ್ಬೇಕು ಅಂದ್ಕೊಂಡೆ ಅಂತ ಅವ್ರಿಗೆ ಹೇಳಿದೆ. ಅವ್ರು ಹೇಳಿದರು ಮನಸ್ಸು ಚೆನ್ನಾಗಿತ್ತಂದರೆ ಎಲ್ಲ ಚೆನ್ನಾಗಿರುತ್ತಮ್ಮ ಅಂತಂದರು. ಅದನ್ನು ಕೇಳಿ ಭಾಳ ಖುಷಿ ಆಯಿತು. ಎಲ್ಲ ಪ್ಯಾಕ್ ಮಾಡಿಕೊಟ್ರು. ನಮ್ಮ ಅಕ್ಕಗೆ ತಲೆ ಮೇಲೆ ಒರೆಸಿ ನಾವು ಹೊಂಟ್ವಿ. ಫೈನಾನ್ಸಿಯಲ್ಲಿ ನೀವು ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, 4 ಮಾತಲ್ಲಿ ಇರುತ್ತೆ. ಯಾಕಪ್ಪ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಅಕ್ಕ ನಮಗೆ ದುಡ್ಡಲ್ಲಿ ಹೆಲ್ಪ್ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಮಾಡ್ತಾಳೆ. ಆದ್ರೂ ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಇಂಥದ್ದು ಮಾಡಕೊಂತೀನಿ, ಇಂಥದ್ದು ಆಡಿಷನ್ ಕೊಡ್ತೀನಿ, ಈ ಕಡೆ ಹೋಗ್ತೀನಿ ಅಂದರೆ ಹಾಂ ಮಾಡು ನೀನು, ನಾನು ಇರ್ತೀನಿ ನನ್ನ ಜೊತೆನೇ ಬಂದುಬಿಡ್ತಾಳೆ. ಭಾರಿ ಹೆಲ್ಪ್ ಮಾಡ್ತಾಳೆ ನಮ್ಮ ಅಕ್ಕ. ನಮಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ. ಎಲ್ಲೂ ಹೇಳ್ಕೊಂಡಿಲ್ಲ ಅವಳಿಗೆ, ಇದೇ ಫಸ್ಟ್ ಟೈಮ್ ಈ ವಿಡಿಯೋದಲ್ಲಿ ಅವಳಿಗೆ ಹೇಳ್ತಿರೋದು. ದುರ್ಗಾಬೈಲಲ್ಲಿ ಎಲ್ಲ ಅಂಗಡಿನ ನೋಡ್ಕೊತ ಹೊಂಟ್ವಿ. ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪ್ಲಿದ್ದ ಬಸ್ ಕೇಳ್ಕೊಂಡು ಗದಗಿಗೆ ಹೋಗಿ ನಾಷ್ಟ ಮಾಡ್ಬೇಕಂತ ಅಂದ್ಕೊಂಡ್ವಿ. ಹಂಗಾಗಿ ಬಸ್ ಸ್ಟಾಪಲ್ಲಿ ಬಂದು ನಮ್ಮ ಅಕ್ಕ ಬ್ಯಾಗ್ ಇಳಿಸಿದ್ಲು. ನಾನು ಅಂಕಲ್ ಬಸ್ ಎಲ್ಲಿ ನಿಂದಿರ್ತಾ ಅಂತ ಕೇಳಿದ್ನೆ. ಅವರು ಆ ಕಡೆ ನಿಂದಿರ್ತಮ್ಮ ಅಂದರು. ನಮ್ಮ ಅಕ್ಕ ಬರೋದೆಲ್ಲ ತಗೊಂಡು ನೀನು ಹೊತ್ಕೊಂಡು ನಡೀಲಿ ಅಂತ ಇಬ್ಬರು ಕೂಡಿ ಓಡಿಸಿದ್ರು. ಹೊತ್ಕೊಂಡು ಹೊಂಟೀನಿ. ಅಂತೂ ಇಂತೂ ಗದಗಿಗೆ ಬಂದ್ವಿ. ಗದಗಲ್ಲಿ ಬಂದು ಬಸ್ ಸ್ಟಾಪಲ್ಲಿ ಇಳಿದು ನೋಡ್ರಿ ಹೆಂಗೆ ಹೊತ್ಕೊಂಡು ಹೋಗ್ತಾರೆ ಇಬ್ಬರು. ಯಾಕೆ ಬೇಕಿವೆಲ್ಲ, ಹೌದಿಲ್ಲ? ಸುಮ್ಮನೆ ತಣ್ಣಗೆ ಮನೆಗಿದ್ರೆ ಆಯ್ತಪ್ಪ, ಗಂಡ ದುಡಿದಾಗ್ತಾನೆ ಆರಾಮ್ಸೆ ಇರಬೇಕು. ನಮ್ಮ ಚಿನ್ಕುರುಳಿನ ನಾನು ಎತ್ಕೊಂಡು ಹೊಂಟಿದ್ದೆ. ಬಸ್ ಸ್ಟಾಪಲ್ಲಿ ಬಂದು ಟಿಫಿನ್ ಮಾಡಿ ಅವಳಿಗೆ ನಮ್ಮ ತಂಗಿಗೆ ಬಸ್ ಹತ್ತಿಸಿ ಬಾಯ್ ಅಂತ ಹೇಳಿದ್ವಿ. ನಮ್ಮ ತಂಗಿ ಮನೆಗೆ ಹೋದ ತಕ್ಷಣ ದೇವ್ರಿಗೆ ಯಾವ ಥರ ಮಾಡ್ತಾಳಪ್ಪ ಪೂಜೆ ಅಂದರೆ, ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿ. ನಮ್ಮ ತಂಗಿ ಹೊಸ ಬಿಸ್ನೆಸ್ಗೆ ನೀವು ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಬಸ್ ಹತ್ತಿದೆ. ನಮ್ಮ ಅಕ್ಕಗೂ ಹೋಗು ಲೇಟ್ ಆಗುತ್ತಾ ಅಂತ ಹೇಳಿದೆ. ನಾನು ನಮ್ಮ ಅಕ್ಕಗೊಂದು ಬಾಯ್ ಮಾಡಿದೆ, ಗದಗನ್ನ ಬಿಟ್ಟೆ. ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರ್ರಿ. ಇನ್ನೂ ಚೆನ್ನಾಗಿ ಎಡಿಟಿಂಗು ಮತ್ತು ವಾಯ್ಸ್ ರೆಕಾರ್ಡಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ. ಬಾಯ್.